ಎಲ್ರಿಗೂ ವೆಜಿಟೇಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಬಾಳೆಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇದು ನಾನು ಮಾಡೋದು ಈ ಥರ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಬಾಳೆಕಾಯಿ ಈ ಥರ ಮೊದಲಿಗೆ ಸಿಪ್ಪೆ ತೆಕ್ಕೊಳ್ಬೇಕು. ನಾವು ತರಕಾರಿ ಸಿಪ್ಪೆ ತೆಗಿತೀವಲ್ವ, ಅದರಲ್ಲಿ ತೆಗಿಯೋದ್ರೆ ಚೆನ್ನಾಗಾಗಲ್ಲ. ಈ ಥರ ನೋಡಿ, ಈ ಥರ ಮಾಡಿ ತೆಕ್ಕೊಳ್ಬೇಕು. ಮಧ್ಯ ಸೀಳ್ಕೊಂಡು ಆಮೇಲೆ ಸಾವಕಾಶವಾಗಿ ಸಿಪ್ಪೆನ ಕೈಯಲ್ಲೇ ಎತ್ಬೋದು. ನೋಡಿ, ಈ ಥರ ಎತ್ಕೊಂಡು ಚೆನ್ನಾಗಿ ಕೈಯಲ್ಲೇ ಬಿಡಿಸ್ಕೊಳ್ಬೋದು. ಇದು ಚೆನ್ನಾಗಿ ಬಿಡಿಸ್ಲಿಕ್ಕೆ ಬರುತ್ತೆ ಕೈಯಲ್ಲಿ. ಇದು ಚೆನ್ನಾಗಿ ಸಿಪ್ಪೆ ಕ್ಲೀನಾಗಿ ಹೋಗುತ್ತೆ. ಹಾಗಾಗಿ ಇದರಲ್ಲೇ ತೆಕ್ಕೊಳ್ಬೇಕು. ತುಂಬ ಈಸಿಯಾಗಿ ತೆಗಿಬೋದು. ನೀವು ಸಿಪ್ಪೆ ತೆಗೆಯೋದ್ರಿಂದ ಅದು ಒಂಥರ ಮರ ಆಗುತ್ತೆ, ಚಿಪ್ಸ್ ಚೆನ್ನಾಗಾಗಲ್ಲ. ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತೀನಿ. ನೀವು ಯಾವುದೇ ಐಟಮ್ಸ್ ಮಾಡಬೇಕಿದ್ರು ಬಾಳೆಕಾಯ್ದು ಈ ಥರನೇ ಸಿಪ್ಪೆ ತೆಕ್ಕೊಳ್ಬೇಕು, ಚೆನ್ನಾಗಾಗುತ್ತೆ. ಬಾಳೆಕಾಯಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ. ಬಾಳೆಕಾಯಿ ಹಸಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಹುಳಿ ಮಾಡ್ತಾರೆ, ಮಜ್ಜಿಗೆ ಹುಳಿ ಮಾಡ್ತಾರೆ. ತುಂಬ ವೆರೈಟೀಸ್ಗಳಿದೆ. ಯಾವ ಪದಾರ್ಥ ಮಾಡಬೇಕಿದ್ರು ನೀವು ಈ ಥರ ಸಿಪ್ಪೆ ತೆಕ್ಕೊಳ್ಳಿ, ಚೆನ್ನಾಗಾಗತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ಬಾಳೆಕಾಯಿ ಸಿಪ್ಪೆ ತೆಗೆದು ಇದನ್ನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ, ಉಪ್ಪು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಬರೀ ನೀರಲ್ಲ, ಉಪ್ಪು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ಕಪ್ಪಾಗಲ್ಲ ಅಂತ. ವೈಟ್ ಕಲರ್ ಹೇಗಿದೆಯೋ ಹಾಗೆ ಇರುತ್ತೆ. ನೀವು ಹಾಗೆ ಇಟ್ಟರೆ ಕಪ್ಪಾಗಿಬಿಡುತ್ತೆ. ಒಂದು ಬಂಡಿ ತಗೊಳ್ಳಿ, 2 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆ ಹಾಕ್ಕೊಳ್ಳಿ. ಉದ್ದಿನಬೇಳೆ ಮೆಂತೆ ಎಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಇದು ಮಸಾಲೆಗೆ, ಚಿಪ್ಸಿಗೆ ಮಸಾಲೆ ಪುಡಿನ ನಾವು ಮಾಡೋದು. ಕೆಲವರು ಒಣ ಮೆಣಸಿನ್ಕಾಯಿ ಕೂಡ ಹಾಕ್ತಾರೆ ಇದಕ್ಕೇನೆ, ಅದು ಚೆನ್ನಾಗಾಗುತ್ತೆ, ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಚಾಟ್ ಮಸಾಲೆ ಹಾಕೋದ್ರಿಂದ ಒಣ ಮೆಣಸು ಹಾಕಿದ್ರೆ ಚೆನ್ನಾಗಾಗಲ್ಲ. ಇದು ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ನಾನು ಇದಕ್ಕೆ ಸಣ್ಣ ಸೂಜ್ಮೆಣಸು ಬರುತ್ತಲ್ಲ, ಒಣ ಸೂಜ್ಮೆಣಸು, ಅದನ್ನು ತಗೊಂಡಿದ್ದೀನಿ. ಆಮೇಲೆ ಜೊತೆಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಉಪ್ಪು ಆಮೇಲೆ ಅಂದಾಜಿಗೆ ಹಾಕ್ಕೊಳ್ಳಿ. ನಾನೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನೀವು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಈ ಥರ ಪುಡಿಯಾಗಿದೆ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಚಾಟ್ ಮಸಾಲೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗುತ್ತೆ. ಹಾಗಾಗಿ ಚಾಟ್ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಒಣ ಸೂಜ್ಮೆಣಸು ಇಲ್ಲ ಅಂದರೆ ನೀವು ಕೆಂಪು ಮೆಣಸಿನ ಪುಡಿ ಆದರೂ ತಗೊಳ್ಬೋದು, ಅಚ್ಕಾರದ ಪುಡಿ ತಗೊಳ್ಬೋದು. ಈಗ ಬಂಡಿ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಡೈರೆಕ್ಟ್ ಇದಕ್ಕೆ ತುರಿತಾ ಇದ್ದೀನಿ. ಈ ಥರ ತುರಿಯೋ ಮೇಕರ್ ಸಿಗುತ್ತೆ ಮಾರ್ಕೆಟಲ್ಲಿ. ಇದನ್ನು ಡೈರೆಕ್ಟ್ ಬಂಡಿಗೆ ತುರ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ತುರ್ಕೊಳ್ಬೇಕು. ತುಂಬ ದಪ್ಪನೂ ಬೇಡ, ತುಂಬ ತೆಳು ಬೇಡ, ಮೀಡಿಯಮ್ ಆಗಿ ಇಟ್ಕೊಳ್ಳಿ ಅದನ್ನು. ಆಗ ಮೀಡಿಯಮ್ ಆಗಿ ಬರುತ್ತೆ. ಈ ಥರ ನೋಡಿ, ಈ ಥರ ತುರ್ಕೊಂಡು ಆಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಫುಲ್ ಕೆಂಪ ಮಾಡಿ ತೆಗಿಬೇಕು. ಆಮೇಲೆ ಇದು ಎಣ್ಣೆ ಬಿಸಿಯಿಂದ ತೆಗೆದಿರ್ತೀವಲ್ವ, ಅದು ಚಿಪ್ಸ್ ಬಿಸಿ ಇರುವಾಗಲೇ ಖಾರನ ನಾವು ಅದಕ್ಕೆ ಮಿಕ್ಸ್ ಮಾಡಬೇಕು. ಆಗ ಖಾರ ಚೆನ್ನಾಗಿ ಹಿಡಿಯುತ್ತೆ. ಈ ಥರ ನೋಡಿ. ನಾನು ಇದಕ್ಕೆ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಉಪ್ಪು ನೀರು ಕರಡಿಟ್ಕೊಂಡಿದ್ದೀನಿ. ಒಂದು ಲೋಟದಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪಿಗೆ 4 ಸ್ಪೂನ್ ಆಗೋಷ್ಟು ನೀರು ಹಾಕಿ ಕರಡಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಒಂದು ಬಂಡಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ನೀರನ್ನು ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಾಗುತ್ತೆ. ಇದು ಉಪ್ಪು ನೀರೆಲ್ಲ ಹೀರ್ಕೊಳ್ಳುತ್ತೆ. ನೋಡಿ, ಉಪ್ಪು ನೀರು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನು ಹೆದರಬೇಡಿ, ನೀರು ಹಾಕಿದ ತಕ್ಷಣ ಸಿಡಿಯುತ್ತೆ, ಪಟ ಅಂತ ಹಾರುತ್ತೆ ಅಂತ. ಉಪ್ಪು ನೀರು ಹಾಕೋದ್ರಿಂದ ಏನೂ ಆಗಲ್ಲ. ಒಂದು ಸಲ ಸೌಂಡ್ ಬರುತ್ತೆ ಅಷ್ಟೇ, ಆದರೆ ತುಂಬ ಚೆನ್ನಾಗಾಗುತ್ತೆ. ಚಿಪ್ಸ್ ಕೂಡ ಗರ್ಗರಿಯಾಗುತ್ತೆ. ಅದು ಉಪ್ಪು ನೀರು ಆಗಿರೋದ್ರಿಂದ ಆ ಚಿಪ್ಸ್ ಕೂಡ ಅದೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಸೌಂಡ್ ಬರುತ್ತೆ, ಪಟ ಅಂತ ಸೌಂಡ್ ಬರುತ್ತೆ, ಅಷ್ಟೇ ಸೌಂಡ್ ಬರೋದು. ನೋಡಿ, ಈಗ ಇದು ಬೇಯ್ತಾ ಇದೆ. ನೀವು ಸ್ವಲ್ಪ ಕೆಂಪು ಮಾಡಿ ತೆಕ್ಕೊಳ್ಬೇಕು. ನೋಡಿ, ನಾನು ಈ ಹದದಲ್ಲಿ ತೆಕ್ಕೊಂಡಿದ್ದೀನಿ. ಇಷ್ಟು ಕೆಂಪು ಬಣ್ಣ ಬರಬೇಕು. ಈಗ ಮಸಾಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗಲೇ ಮಸಾಲೆ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ. ನೀವು ಕೈಯಲ್ಲಾದರೂ ಕಲಿಸ್ಬೋದು, ಇಲ್ಲಾಂದರೆ ಈ ಥರನೇ ತೊಳಸಿ ಕಲಿಸ್ಕೊಳ್ಬೋದು. ತುಂಬ ಸಪುರಾಗಿದ್ದರೆ ಹುಷಾರಿಂದ ಮಾಡಿ, ಪುಡಿ ಆಗಿಬಿಡುತ್ತೆ. ಮತ್ತು ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಬಾಳೆಕಾಯಿ ಚಿಪ್ಸು ರೆಡಿಯಾಗುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಮಾಡ್ಕೊಂಡು ತಿನ್ನೋ ಟೇಸ್ಟೇ ಬೇರೆ ಅಲ್ವಾ? ಹಾಗಾಗಿ ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ತಿನ್ನಲಿಕ್ಕೆ ಟ್ರೈ ಮಾಡಿ. ಮತ್ತು ನ್ಯಾಚುರಲ್ ಆಗಿರುತ್ತೆ ಅಲ್ವಾ? ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.